ವರ್ಷಗಳಿಂದ ಹೆಬ್ಬಾಳ ಸ್ಟೇಷನ್ ಬಗ್ಗೆ ಒಂದಿತ್ತು. ಬಹಳ ವರ್ಷಗಳಿಂದ ನಮ್ಮ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಬಹಳ ಪುರಾತನವಾಗಿತ್ತು, ಬಹಳ ಶಿಥಿಲಾವಸ್ಥೆಯಲ್ಲಿತ್ತು. ಪಾಪ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ನೀರು ಮಳೆ ಬಂದಾಗ ಸೋರ್ತಾ ಇತ್ತು, ಮತ್ತು ಜಾಸ್ತಿ ಮಳೆ ಬಂದಾಗ ನೀರು ಹೋಗಿ ಒಳಗಡೆ ಸೇರ್ತಾ ಇತ್ತು. ಅದಕ್ಕೆ ನಮಗೆ ಯೋಚನೆ ಬಂತು, ಈ ಬಿಲ್ಡಿಂಗು ನಮ್ಮ ಕೃಷಿ ಇಲಾಖೆ ಯಾವುದು ವೆಟರ್ನರಿ ಸೈನ್ಸಸ್ಸಲ್ಲಿ ಖಾಲಿ ಇತ್ತು ಈ ಬಿಲ್ಡಿಂಗು. ಅದಕ್ಕೆ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ, ಮತ್ತು ವೈಸ್ ಚಾನ್ಸಲರ್ ಅವ್ರ ಹತ್ರ ಮಾತಾಡಿ ಈ ಕಟ್ಟಡ ರೆಡಿ ಇದ್ದ ಕಟ್ಟಡನ ಇವತ್ತು ಹೆಬ್ಬಾಳ ಪೊಲೀಸ್ ಠಾಣೆಯನ್ನಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಸ್ವಲ್ಪ ರಿನೋವೇಷನ್ ಮಾಡಬೇಕಾಯಿತು. ಸೊ ನಮ್ಮದೇನೆ ಹಣ ಕೊಟ್ಟು ಇದಕ್ಕೆ ರಿನೋವೇಷನ್ ಮಾಡಿ ಇವತ್ತು ಒಳ್ಳೆ ಶುಭ ದಿನ ಅಂದ್ಬಿಟ್ಟು ಹೆಬ್ಬಾಳ ಪೊಲೀಸ್ ಸ್ಟೇಷನ್ನ ಹೊಸ ಬಿಲ್ಡಿಂಗ್ಗೆ ನಾವು ಶಿಫ್ಟ್ ಮಾಡಿದ್ವಿ. ಸರ್ ಈಗ ಬಿಜೆಪಿ ಲಿಸ್ಟ್ ಆಯ್ತು, ಕಾಂಗ್ರೆಸ್ ಲಿಸ್ಟ್ ಪೊಲಿಟಿಕಲ್ ಬಿಟ್ಬಿಡೋಣ. ನಾನು ಯಾಕೆ ಕ್ಯಾಂಡಿಡೇಟ್ ಆಗ್ತೀನಿ? ನಾನು ಒಳ್ಳೆ ಕ್ಯಾಂಡಿಡೇಟ್ ಹಾಕತ್ತೀವಿ, ಈ ಸರಿ ಗೆಲ್ತೀವಿ. ಬ್ಯಾಂಗ್ಳೂರು ನಾರ್ತ್ಗೆ ಇವ್ರು ಹಾಕೊಂಡವ್ರು ಯಾರು, ಶೋಭಾ ಕರಂದ್ಲಾಜೆ ಮೇಡಮ್ ಬಂದಿದ್ದಾರೆ ಚಿಕ್ಕಮಂಗ್ಳೂರು ಕ್ಷೇತ್ರದಿಂದ. ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಇಲ್ಲಿಗೆ ಅವ್ರಿಗೆ ಕಳಿಸಿದ್ದಾರೆ. ಇಲ್ಲಿನೂ ಗೋ ಬ್ಯಾಕ್ ಚಳುವಳಿ ಜೊತೆಗೆ ಶೋಭಕ್ಕ ಇನ್ಯಾವುದನ್ನ ಕಾನ್ಸ್ಟಿಟ್ಯೂನ್ಸಿನ ಸೋತ್ಬಿಟ್ಟ ಮೇಲೆ ಹುಡ್ಕೋಬೇಕಾಯ್ತದೆ. ನಮ್ಮ ಕ್ಯಾಂಡಿಡೇಟು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಒಳ್ಳೆ ಕ್ಯಾಂಡಿಡೇಟು, ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಹಾಕಿ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ಸಿ ಕಳಿಸ್ತೀವಿ. ನಮಗೆ ಅವಕಾಶ ಸರ್, ನಮಗೆ ನಾನು ಇಲ್ಲ. ಯಾರು ನನಗೆ ಗೊತ್ತಿಲ್ಲಪ್ಪ. ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟ್ರು, ಅವ್ರು ಏನು ರಾಜಕಾರಣಕ್ಕೆ ಯಾಕೆ ಬಂದರು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ನಾವು ಡಿ ಕೆ ಸುರೇಶ್ ಅವರು ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ. ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಬೆಂಗಳೂರು ಗ್ರಾಮಾಂತರಲ್ಲಿ ಡಿ ಕೆ ಸುರೇಶ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ MP. ಅಂಥ ಕ್ರಿಯಾಶೀಲ MP-ನ ಬಿಟ್ಟು ಬೇರೆ ಜನಗಳು ಬೇರೆ ಅವ್ರಿಗೆ ಆಯ್ಕೆ ಮಾಡಲಿಕ್ಕೆ ನಮ್ಮ ಜನಗಳು ಭಾಳ ಬುದ್ಧಿವಂತರು. ನಮ್ಮ ರಾಜ್ಯದ ಜನ ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗೋದು, ಇನ್ನೊಂದಕ್ಕೆ ಒಳಗಾಗೋದಿಲ್ಲ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಅತಿ ಹೆಚ್ಚಿನ ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾರೆ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಏನು ಸಾಫ್ಟ್ ಹಾರ್ಡ್ ಯಾವುದು? ಹಾರ್ಡ್ ಅಂದ್ರೆ ಏನು? ಹಾರ್ಡ್ ಅಂದ್ರೆ ಏನ್ರಿ? ಹಾರ್ಡೇ ಇರ್ಬೇಕಲ್ಲನ್ರಿ. ಗಂಡಸರು ಅಂದ್ರೆ ಹಾರ್ಡಾಗೇ ಇರಬೇಕು. ಸಾಫ್ಟ್ ಆಗಿದ್ರೆ ಅಂದ್ರೆ ನನ್ಗೆ ಅರ್ಥ ಆಗಲ್ಲ. ಹೆಣ್ಮಕ್ಳು ಅವರು ಮೃದು ಸ್ವಭಾವದವರು. ಕೆಲಸದಲ್ಲಿ ಅಗ್ರೆಸಿವ್ ಇರೋರನ್ನ ಹೃದಯದಲ್ಲಿ ಹೋಗಿ ಬಗ್ಗಿ ನೋಡೋಕ್ಕಾಗ್ತದ? ಡಿ ಕೆ ಸುರೇಶ್ ಅವರು ಅತ್ಯಂತ ಹೃದಯವಂತರು, ಕೆಲಸ ಮಾಡುವಂಥವ್ರು, ಬಡವರ ಪರವಾಗಿ, ದೀನದಲಿತರ ಪರವಾಗಿ ಮಿಡಿಯುವಂಥ ಹೃದಯ ಇರೋದು, ಸಾಫ್ಟ್ ನೇಚರ್ಡು. ನೋಡೋಕೆ ಅವ್ರು ರಫ್ ಕಾಣಿಸ್ತಾರೆ ಅಷ್ಟೇ, ಆದರೆ ಅವರಷ್ಟು ಕ್ರಿಯಾಶೀಲ MP ಇಡೀ ದೇಶದಲ್ಲಿ ಯಾರು ಇಲ್ಲ. ಆಗ್ತದೆ, ಇನ್ನೊಂದು 2-3 ದಿನದಲ್ಲಿ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.